ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಡಿಯೋಸ್ ಫಾರ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಗೌರ್ಮೆಂಟ್ ಕಡೆಯಿಂದ ಬರ ಪರಿಹಾರದ ಅಮೌಂಟ್ ಏನಾಗ್ತಿದೆ ಡೈರೆಕ್ಟ್ ಆಗಿ ಅಕೌಂಟ್ಗೆ ಬರ್ತಾ ಇದೆ. ಬಟ್ ಕೆಲವೊಬ್ಬರಿಗೆ ಏನಾಗ್ತಾ ಇದೆ, ಅದು ಬರ್ತಾ ಇಲ್ಲ. ಸೊ ಹಾಗಿದ್ದವ್ರು ಏನು ಮಾಡಬೇಕಪ್ಪ ಅಂತಂದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ RTC ಅಂದರೆ ಪಹಣಿ ಏನು ಬರುತ್ತಲ್ಲ, ನಿಮ್ಮ ಉತ್ತಾರ ಅಂತ ಕರಿತೀರಾ, ಸೊ ಅದನ್ನು ಮತ್ತೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು. ಸೊ ಯಾವ ಥರ ಲಿಂಕ್ ಮಾಡೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಒಂದು ರೈತ ಬಾಂಧವರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ಯಾವ ಥರ ಲಿಂಕ್ ಮಾಡ್ಬೋದು ಆನ್ಲೈನಲ್ಲಿ ಅನ್ನೋದನ್ನು. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಮೊಬೈಲಲ್ಲಿ landrecords.karnataka.go.in ಅಂತ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ಕೆಳಗಡೆ ಬಂದ್ರಪ್ಪ ಅಂತಂದರೆ ಸಿಟಿಸನ್ ರಿಜಿಸ್ಟ್ರೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಏನಾಗುತ್ತೆ, ಒಂದು ಹೊಸ ವಿಂಡೋ ಇಲ್ಲಿ ಓಪನ್ ಆಗುತ್ತೆ. ಸೊ ಆ ವಿಂಡೋದಲ್ಲಿ ನೀವೇನಪ್ಪ ಅಂತಂದರೆ ಮೊಬೈಲ್ ನಂಬರನ್ನು ಕೇಳುತ್ತೆ. ಇಲ್ಲಿ ನೋಡ್ಬೋದು, ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ. ಇಲ್ಲಿ ನೀವೇನು ಮಾಡಿ, ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಸೊ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು, ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಏನಾಗುತ್ತೆ, OTP ಅನ್ನು ಕೊಡುತ್ತೆ. ಸೊ OTP ಬಂದಮೇಲೆ OTP ಹಾಕಿದ್ರಪ್ಪ ಅಂತಂದರೆ ಈ ರೀತಿ ಇಂಟರ್ಫೇಸ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ನೋಡ್ಬೋದು, ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಸೊ ನಾನು ನಿಮಗೆ ಆಧಾರ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ತೋರಿಸ್ತೀನಿ. ಹಾಕ್ಬಿಟ್ಟು ನೀವೇನು ಮಾಡಬೇಕು, ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಆಧಾರ್ ಪರಿಶೀಲನೆ ವಿಫಲವಾಗಿದೆ ಅಂತ ತೋರಿಸ್ತಾ ಇದೆ. ಸೊ ಅದನ್ನ ಓಕೆ ಕೊಟ್ಬಿಟ್ಟು ಇಲ್ಲಿ ನೀವೇನು ಮಾಡಬೇಕು, ಮತ್ತು ಆಧಾರಲ್ಲಿರುವಂಥ ನೇಮ್ ಮತ್ತು ಏನಿರಬೇಕು ಕರೆಕ್ಟಾಗಿರಬೇಕು. ಸೊ ಆಧಾರ್ ನಂಬರ್ ಏನು ಇರುತ್ತಲ್ಲ, ಸೊ ಅದೇ ರೀತಿ ಅಂತ ಹೆಸರು ನಿಮಗೆ ಇರಬೇಕು. ಸೊ ಇಲ್ಲಿ ನೋಡ್ಬೋದು, ಕರೆಕ್ಟಾಗಿ ಹಾಕಿದ್ರಪ್ಪ ಅಂತಂದರೆ ಆಟೋಮೆಟಿಕಲಿ ವೆರಿಫೈ ಆಗುತ್ತೆ. ಸೊ ಈ ರೀತಿ ಪಾಪಪ್ ಬಂದ ಮೇಲೆ ನೋಡೋದು, ಕೆಳಗಡೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆ, ನಿಮಗೆ ಆಧಾರ್ ಪರಿಶೀಲನೆ ಬಳಸಿಕೊಂಡು ಅರ್ಜಿದಾರರ ವಿವರಗಳನ್ನು ಭರ್ತಿ ಮಾಡಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ತಿರ್ಗಾ ಮತ್ತೆ ಆಧಾರ್ ನಂಬರನ್ನು ಕೇಳುತ್ತೆ. ಇಲ್ಲಿ ನೋಡ್ಬೋದು, ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಸೊ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಕೆಳಗಡೆ OTP ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ. ಸೊ OTPಯನ್ನು ಬರುತ್ತೆ. ಸೊ ಇಲ್ಲಿ OTPಯನ್ನು ಎಂಟ್ರಿ ಮಾಡಿ. ಆಧಾರ್ OTP ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ನೆಕ್ಸ್ಟ್ ವಿಂಡೋ ಇಲ್ಲಿ ಓಪನ್ ಆಗುತ್ತೆ. ಸೊ ನಿಮ್ಮ ಡೀಟೇಲ್ ಕಂಪ್ಲೀಟ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ಡೀಟೇಲ್ ಕಂಪ್ಲೀಟ್ ಆಗಿ ಓಪನ್ ಆದ ಮೇಲೆ ಇಲ್ಲಿ ನೋಡ್ಬೋದು, ಲಿಂಕ್ ಆಧಾರ್ ಅಂತ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ನಿಮಗೆ ಈ ಥರ ಇಲ್ಲಿ ಇಂಟರ್ಫೇಸ್ ಬರುತ್ತೆ. ಸೊ ನಿಮ್ಮ ಒಂದು ಹೆಸರಲ್ಲಿ ಇರುವಂಥ ಡೀಟೇಲ್ಸ್ ಏನಿರುತ್ತಲ್ಲ, ಸೊ ನಿಮ್ಮ ಹೆಸರಲ್ಲಿ ಯಾವ್ಯಾವ ಒಂದು ನಿಮ್ಮ ತೋಟ ಹೊಲ ಏನಿರುತ್ತಲ್ಲ ಅಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸುತ್ತೆ ನಿಮ್ಮದು. ಸೊ ಇಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದಪ್ಪ ಅಂತಂದರೆ ಅದನ್ನು ನೀವು ಲಿಂಕ್ ಅಂತ ಡೈರೆಕ್ಟಾಗಿ ಲಿಂಕ್ ಅಂತ ಕೊಟ್ಕೋಬೋದು. ಸೊ ಇಲ್ಲಿ ತೋರಿಸ್ತಾ ಇಲ್ಲ ಅಂತಂದರೆ ನೀವು ಇಲ್ಲಿ ಏನು ಮಾಡೋದಪ್ಪ ಅಂತಂದರೆ ಡಿಸ್ಟ್ರಿಕ್ಟು, ತಾಲೂಕು, ಹೋಬಳಿ, ವಿಲೇಜು, ಸರ್ವೆ ನಂಬರ್ ಹಾಕಿ ಏನು ಮಾಡ್ಬೋದು, ನಿಮ್ಮ ಸರ್ಚ್ ಮಾಡಿಬಿಟ್ಟು ಕೆಳಗಡೆ ಲಿಸ್ಟ್ ಬರುತ್ತೆ. ಸೊ ಆ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತಪ್ಪ ಅಂತಂದರೆ ನೀವು ಅದನ್ನು ಈಸಿಯಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಕೆಳಗಡೆ ಇಲ್ಲಿ ಮೂಲೆಯಲ್ಲಿ ಲಿಂಕ್ ಅಂತ ಬರುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮ್ಮ ಒಂದು ಏನಾಗುತ್ತೆ, ನಿಮ್ಮ ಒಂದು RTC ಏನಾಗುತ್ತೆ, ನಿಮ್ಮ ಒಂದು ಆಧಾರ್ಗೆ ಲಿಂಕ್ ಆಗುತ್ತೆ ಆಟೋಮೆಟಿಕಲಿ. ಸೊ ಲಿಂಕ್ ಆಯ್ತಪ್ಪ ಅಂತಂದರೆ ನಿಮ್ಮ ಒಂದು DBT ಅಮೌಂಟ್ ಏನಿರುತ್ತೆ ಡೈರೆಕ್ಟಾಗಿ ಬರುತ್ತೆ. ಸೊ ಅದೇ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ಏನಾಗಿರಬೇಕು, ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು 100%. ಸೊ ಇಲ್ಲ ಅಂತಂದರೆ ಬರಲ್ಲ. ಸೊ ಇಲ್ಲಿ ನೋಡ್ಬೋದು, ಪ್ಲೀಸ್ ಸೆಲೆಕ್ಟ್ ದ ಲ್ಯಾಂಡ್ ಡೀಟೇಲ್ಸ್ ಇಫ್ ಯು ವಾಂಟ್ ಟು ಲಿಂಕ್ ದೆಮ್ ಟು ಆಧಾರ್ ಅಂತ ಬರುತ್ತೆ. ಸೊ ಇದೆಲ್ಲ ಬಂದಿರುತ್ತೆ. ಕೆಳಗಡೆ ನಿಮ್ಮ ಲಿಸ್ಟ್ ತೋರಿಸುತ್ತೆ, ನಿಮ್ಮ ಹೆಸರಲ್ಲಿರುವಂಥ ಲಿಸ್ಟ್ಗಳು ತೋರಿಸುತ್ತೆ. ಸೊ ನನ್ನ ಹೆಸರಲ್ಲಿ ಯಾವುದು ಹೊಲ ಆಗಿರ್ಬೋದು, ತೋಟ ಆಗಿರ್ಬೋದು, ಏನೂ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಏನು ತೋರಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ತೋರಿಸಿರುವಂಥ ಸೆಲೆಕ್ಟ್ ಮಾಡ್ಕೊಳ್ಳಿ, ವೆರಿಫೈ ಮಾಡಿಕೊಂಡು ಆಮೇಲೆ ಫೈನಲ್ ಆಗಿ ಲಿಂಕ್ ಮಾಡಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.